ಜರ್ಮನ್ ಅಲ್ಲಿ ಓದ್ತಿರೋ ಒಬ್ಬ ಸ್ಟೂಡೆಂಟ್ ನ ಕೇಳ್ತೀಯ ಎಕ್ಸ್ಕ್ಲೂಸಿವ್ ಪಾಡ್ಕಾಸ್ಟ್. ಅಬ್ರಾಡ್ಗೆ ಪ್ಲಾನ್ ಆಗಿದೆ. ಮನೇಲೇ ಇದ್ದೆ, ಒಂದ್ 4 ತಿಂಗಳು 5 ತಿಂಗಳು ಮನೇಲೇ ಇದ್ದೆ. ಏನು ಕೆಲಸ ಇದ್ದಿಲ್ಲ. 50-60 ಅಂತ ಹೇಳಿದ್ರು. 50-60 lakhs ಲ್ಯಾಕ್ಸ್ ಕಷ್ಟ, ಇವಾಗ ತುಂಬಾ ಕಷ್ಟ ಇದೆ. ಅಷ್ಟು ರಿಪೇ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತಲ್ಲ. ಕ್ರೈಮ್ ರೇಟ್ ಕಮ್ಮಿ ಇರುತ್ತೆ ಇಲ್ಲಿ. ಹೌದು. ನೀನ್ ಅನ್ಕೊಂಡಿದ್ದೆಲ್ಲ ಆಗ್ತಿದ್ಯಾ ಅಥವಾ ಏನ್ ಅನಿಸ್ತಿದೆ ಅದ್ರ ಬಗ್ಗೆ ಹೇಳು. ಇನ್ನು 1 ತಿಂಗಳಿಗೆ ನಿನ್ಗೆ ಎಷ್ಟು ಬೇಕು ಸರ್ವೈವ್ ಆಗೋದಕ್ಕೆ ಇಲ್ಲಿ? ಗಾಯ್ಸ್, ನಾವಿವಾಗ ಜರ್ಮನ್ ಅಲ್ಲಿ ಓದ್ತಿರೋ ಒಬ್ಬ ಸ್ಟೂಡೆಂಟ್ ನ ಇಂಟರ್ವ್ಯೂ ತಗೊಳ್ಳೋಣ. ಇಂಟರ್ವ್ಯೂ ಅಲ್ಲ, ಆಕ್ಚುಲ್ ಆಗಿ ಜಸ್ಟ್ ಶೇರಿಂಗ್ ಕ್ವೆಶ್ಚನ್ಸ್. ನಾವು ಫ್ರೆಂಡ್ಸ್ ಆಕ್ಚುಲ್ ಆಗಲ್ವಾ. ಲೆಟ್ಸ್ ಗೋ. ಚೇತನ್, ಕರ್ನಾಟಕದಲ್ಲಿ ಇದ್ದು ಒಂದು ಸ್ಟೂಡೆಂಟ್ ಆಗಿ ಜರ್ಮನಿಗೆ ಬರ್ಬೇಕು ಅಂತ ಅನ್ಕೊಳ್ತಿರ್ತೀವಲ್ವಾ, ಅಥವಾ ಅಬ್ರಾಡ್ಗೆ ಹೋಗ್ಬೇಕು ಅಂತ ಅನ್ಕೊಳ್ತಿರ್ತೀವಲ್ವಾ, ಆ ತರ ಸ್ಟೂಡೆಂಟ್ ಆಗಿ ನೀನು ಕ್ವೆಶ್ಚನ್ ಕೇಳ್ತೀನಿ. ಯಾಕಂದ್ರೆ ಅದೇ ಪರ್ಸ್ಪೆಕ್ಟಿವ್ ಅಲ್ಲಿ ಎಲ್ಲರೂ ನೋಡ್ತಿರ್ತಾರೆ ಇವಾಗ. ಸೊ ನೋಡ್ತಿರೋ ಸ್ಟೂಡೆಂಟ್ಸ್ ಎಲ್ಲ ಅಥವಾ ಆಲ್ಮೋಸ್ಟ್ ಯಾರಾದ್ರೂ ನೋಡ್ತಿರ್ತಾರಲ್ವಾ, ಅವರೆಲ್ಲ ಆ ತರ ನೋಡ್ತಿರೋರೇ ಜಾಸ್ತಿ ಇರ್ತಾರೆ. ಹುಡುಕ್ಬಿಟ್ಟು ನೀನು ಜರ್ಮನಿಗೆ ಹೇಗ್ ಬಂದೆ? ಒಬ್ಬ ಸ್ಟೂಡೆಂಟ್ ಆಗಿ ನಿನ್ಗೆ ಅಬ್ರಾಡ್ಗೆ ಹೋಗ್ಬೇಕು ಅಂತ ಅನ್ಸಿದ್ ಯಾವಾಗ ಹೇಳು. ನಾನು ಇಂಜಿನಿಯರ್ ಮುಗಿಸಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ 2 ತಿಂಗಳು. ಸಂಬಳ ಸರಿಯಾಗಿ ಬರ್ತಾ ಇಲ್ಲ ಅಂತ ಡಬಲ್ ಡಿಗ್ರಿ ಮಾಡೋಣ ಅಂತ ಮಾಸ್ಟರ್ಸ್ಗೆ ಪ್ಲಾನ್ ಆಗಿದೆ. ಇಂಡಿಯಾ ಮಾಡೋ ಬದಲು ಅಬ್ರಾಡ್ಗೆ ಹೋಗೋಣ ಅಂತ ಅಬ್ರಾಡ್ಗೆ ಪ್ಲಾನ್ ಆಗಿದೆ. ಕನ್ಸಲ್ಟೆಂಟ್ ಮೀಟ್ ಆಗಿದೆ ಒಂದು 3-4. ಕನ್ಸಲ್ಟೆನ್ಸಿ ಮುಖಾಂತರ ಬಂದೆ. ಅಲ್ಲೋದೆ, ಕೊಟೇಶನ್ ಕೊಟ್ರು. ಅದ್ರ ಪ್ರಕಾರ ಏನು ಜರ್ಮನ್ ನಿನಗೆ ಜರ್ಮನ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಕೊಟೇಶನ್ ತಗೊಂಡೆ. ನೀನ್ ಕನ್ಸಲ್ಟೆಂಟ್ ಹತ್ರ ಹೋಗಿ ಒಂದು ಕೊಟೇಶನ್ ತಗೊಂಡೆ. 3 ಕನ್ಸಲ್ಟೆನ್ಸಿ ಹೋದೆ. ಕೊಟೇಶನ್ ಕೊಟ್ಟಾಗ ನನಗೆ ಈ ಕನ್ಸಲ್ಟೆನ್ಸಿ ಲೈಕ್ ಪ್ರೈಸ್ ವಿಚಾರ ಬಂದ್ರೆ ಕಮ್ಮಿ ಇತ್ತು. ಅದಕ್ಕೆ ನಾನು ಅಲ್ಲೇ ಹೋಗಿ ಮಾತಾಡಿ ಎಲ್ಲ ಮಾತಾಡ್ಕೊಂಡು ಫಿಕ್ಸ್ ಮಾಡ್ಕೊಂಡೆ. ಅವರೇ ನನಗೆ IELTS ಮತ್ತೆ ವೀಸಾ ಎಲ್ಲ ಲೈಕ್ ಸ್ಟಡಿಗೆ ಏನೇನ್ ಬೇಕೋ ಅದನ್ನೆಲ್ಲ ಅವರೇ ಮಾಡ್ಕೊಟ್ರು. ಬ್ಯಾಚುಲರ್ಸ್ ಮುಗೀತು. ಬ್ಯಾಚುಲರ್ಸ್ ಮುಗಿದ ತಕ್ಷಣ ಕೆಲ್ಸಕ್ಕೆ ಹೋಗ್ಬಿಟ್ಟ ಡೈರೆಕ್ಟ್ ಆಗಿ? ಇಲ್ಲ, 6 ತಿಂಗಳು ಮನೇಲಿ ಇದ್ದಾನ. 6 ತಿಂಗಳು ಮನೇಲಿದ್ದೆ. ನೀನಿಗೆ ಫಸ್ಟ್ ಅನ್ಕೊಂಡ್ಬಿಟ್ಟಿದ್ದ ನೀನು ಅಬ್ರಾಡ್ಗೆ ಹೋಗ್ಲೇಬೇಕು ಅಂತ? ಇಲ್ಲ, ಪ್ಲಾನ್ ಇರಲಿಲ್ಲ. ಬ್ಯಾಚುಲರ್ಸ್ ಮುಗಿದ ತಕ್ಷಣ 1-2 ತಿಂಗಳು ಮನೇಲೇ ಇದ್ದೆ, ಒಂದ್ 4 ತಿಂಗಳು 5 ತಿಂಗಳು ಮನೇಲೇ ಇದ್ದೆ. ಏನು ಕೆಲಸ ಇದ್ದಿಲ್ಲ. ಹಂಗೆ ಸುಮ್ನೆ. ಆಮೇಲೆ 1-2 ತಿಂಗಳು ಕೆಲ್ಸಕ್ಕೆ ಹೋದೆ ಸುಮ್ಮನೆ, ಗೊತ್ತಿರೋರ ಲೈಕ್ ಕನ್ಸ್ಟ್ರಕ್ಷನ್ ಆಫೀಸಲ್ಲಿ. ಅಲ್ಲಿ ಹೋಗಿ 1-2 ತಿಂಗಳು ಮಾಡಿದೆ, ಲೈಕ್ ಇಂಟರ್ನ್ಶಿಪ್ ತರ ಅಷ್ಟೇ. ಆಮೇಲೆ ಅದನ್ನ ಬಿಟ್ಟು ಅಬ್ರಾಡ್ಗೆ ಪ್ಲಾನ್ ಮಾಡಿಬಿಟ್ಟು ಮಾಸ್ಟರ್ಸ್ ಮಾಡಕ್ಕೆ ಇಲ್ಲಿ ಬಂದಿದ್ದೀನಿ. ಏನಕ್ಕೆ ಜರ್ಮನಿ ಚೂಸ್ ಮಾಡಿದೆ? ಏನಕ್ಕೆ ಬೇರೆ ಕಂಟ್ರಿ ಚೂಸ್ ಮಾಡಲಿಲ್ಲ? ಒಂದು ಪ್ರೈಸ್ ಕಂಪೇರ್ ಟು ಅದರ್ ಕಂಟ್ರೀಸ್ ಪ್ರೈಸ್ ಇಲ್ಲಿ ಕಮ್ಮಿ ಇರುತ್ತೆ. ಎಷ್ಟು ಬೇಕಾಗುತ್ತಪ್ಪ ಓವರ್ ಆಲ್ ಸುಮ್ಮನೆ ಅಪ್ರಾಕ್ಸಿಮೇಟ್ ಆಗಿ ತಗೊಂಡ್ರೆ? ಈಗ ನಂದು ಲೈಕ್ CGPA ನಂದು ಕಮ್ಮಿ ಇರೋದ್ರಿಂದ ನಾನು ಬೇರೆ ಕಂಟ್ರಿಗೆ ಹೋಗ್ಬೇಕಂದ್ರೆ ನಂದು ಮಿನಿಮಮ್ ಲೈಕ್ ನಾನು ಬೇರೆ ಕನ್ಸಲ್ಟೆನ್ಸಿ ಕೇಳಿದಾಗ 50-60 ಅಂತ ಹೇಳಿದ್ರು. ಈ ಕನ್ಸಲ್ಟೆನ್ಸಿ ಹೇಳಿದಾಗೂ 50-60 ಅಂತ ಹೇಳಿದ್ರು. 50-60 lakhs ಅಥವಾ ಲ್ಯಾಕ್ಸ್ 50-60 lakh ಆಗುತ್ತೆ ನಿನ್ CGPAಗೆ ಬೇರೆ ಕಂಟ್ರಿಗೆ ಹೋಗಿ ಮಾಡೋದಕ್ಕೆ. 50-60 lakhs ಆಗುತ್ತೆ ಅಂತ ಹೇಳಿದ್ರು. ಮತ್ತೆ ಅವ್ರ ಹಂಗೆ ಪ್ರೈವೇಟ್ ಯೂನಿವರ್ಸಿಟಿ ನೋಡಿದೆ. ಯುರೋಪಲ್ಲಿ ಯಾವ್ದಾದ್ರು ಕಂಟ್ರೀಸ್ ಇದ್ರೆ ನೋಡಂದ್ರು. ಜರ್ಮನಿ ಚೂಸ್ ಮಾಡಿದಾಗ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಮಿನಿಮಮ್ 15-20 ಆಗುತ್ತಂದ್ರು. ಅದನ್ನ ನಾನು ಯೋಚನೆ ಮಾಡಿ ಮಾಡ್ಬೇಕಾ ಬೇಡ ಅಂತ. ಯಾವ್ಯಾವ ಕಂಟ್ರೀಸ್ ಇತ್ತು ಆಪ್ಷನ್ಸ್ ಅಲ್ಲಿ ನಿಂಗೆ? ಡಿಸೈಡ್ ಮಾಡಿದ್ 3 ಕಂಟ್ರಿ, USA, UK ಮತ್ತೆ ಜರ್ಮನಿ. USA ಒಂದು 50-60 lakhs ಆಗುತ್ತೆ. ಯುಕೆನು ಒಂದು 30 lakhs 40 lakhs ಆಗುತ್ತೆ. ಅಲ್ಲಿ ಪಾರ್ಟ್ ಟೈಮ್ ಜಾಬ್ಸ್ ಹಾಗೆ ಇದೆ, ಇಲ್ಲ ಅಂತ ಇಲ್ಲ. ಬಟ್ ಕಷ್ಟ, ಇವಾಗ ತುಂಬಾ ಕಷ್ಟ ಇದೆ. ಅಷ್ಟು ರಿಪೇ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತಲ್ಲ. ಆ ಕಂಟ್ರಿ ಕಂಪೇರ್ ಮಾಡಿದ್ರೆ ಈ ಕಂಟ್ರಿ ಸ್ವಲ್ಪ ಸೇಫೆಸ್ಟ್ ಇರುತ್ತೆ. ರಾಬ್ರಿ ಕಂಪೇರ್ ಟು ಅದರ್ ಕಂಟ್ರೀಸ್ ಜರ್ಮನಿ ಸೇಫೆಸ್ಟ್. ಫಸ್ಟ್ ನಾವು ಅನ್ಕೊಳ್ಳೋದೆ UK ಅಥವಾ USA, ಇಲ್ಲ ಆಸ್ಟ್ರೇಲಿಯಾ, ಕೆನಡಾ, ಇದೆಲ್ಲ ಬರುತ್ತೆ ತಲೆಗೆ. ಇದೆಲ್ಲ 50 lakhs ಮೇಲೆ ಬಡ್ಜೆಟ್. ಒಂದು 40-50 lakhs ಅಂತೂ ಮಿನಿಮಮ್ ಬೇಕು ಇವ್ ಯಾವ ಕಂಟ್ರಿಗೆ ಹೋಗ್ಬೇಕು ಅಂದ್ರು. ಕಡಿಮೆ ಅಂತ ಯೋಚನೆ ಮಾಡಿದ್ರು ಜರ್ಮನಿ ಬರುತ್ತೆ. ಯುರೋಪಿಯನ್ ಕಂಟ್ರೀಸ್ ಕಡಿಮೆ ಇರುತ್ತೆ. ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲಿ ಏನಂತ ಹೇಳಿದ್ರೆ, ನಾವು ಜರ್ಮನಿಗೆ ಬಂದಿದೀವಿ ಅಂದ್ರೆ ಜರ್ಮನ್ ಲ್ಯಾಂಗ್ವೇಜ್ ಕಲಿಲೇಬೇಕು ಇಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ. ನೀನ್ ಫಸ್ಟ್ ಹುಡುಕಿದ್ ಹೆಂಗೆ ಅಂದ್ರೆ, ನಿನ್ ಸ್ಕೋಪ್ ಆಫ್ ಫೀಲ್ಡ್. ಇವಾಗ ನಿಂದು ಸಿವಿಲ್ ಇಂಜಿನಿಯರಿಂಗ್ ಮಾಡಿದೆ, ಸಿವಿಲ್ ಇಂಜಿನಿಯರಿಂಗ್ಗೆ ಸ್ಕೋಪ್ ಎಲ್ಲಿದೆ ಅಂತ ಹುಡುಕ್ದ, ಅಥವಾ ನೀನ್ ಡೈರೆಕ್ಟ್ ಆಗಿ ಸುಮ್ಮನೆ ಹೋಗ್ಬೇಕು ಈ 3 ಕಂಟ್ರೀಸ್ ಟಾಪ್ ಅಂತ ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡ? ನಿನ್ ಫೀಲ್ಡ್ ಮೇಲೆ ನೀನ್ ಕೆಲಸ ಮಾಡ್ಬೇಕು ಅನ್ಕೊಂಡ? ನಾನು ಫೀಲ್ಡ್ ಮೇಲೆನೆ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದು, ಲೈಕ್ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಪ್ಲಾನ್ ಮಾಡಿ ಬಂದೆ. ಇಲ್ಲ, ಯಾಕೆ ನಿನ್ನ ಕೇಳಿದೆ ಅಂದ್ರೆ, ಇವಾಗ ನಮಗೂ ಅಷ್ಟೇ, ನಾನು ಫೀಲ್ಡ್ ಅಲ್ಲೇ ಮಾಡ್ಬೇಕಂತ ಏನಿಲ್ಲ. ದುಡ್ಡು ಎಲ್ಲಿ ಮಾಡ್ಬೇಕು ಅಲ್ಲಿ ಹೋಗ್ಬಿಡ್ಬೇಕು ಅಂತ ಅನ್ಕೊಳ್ತೀವಿ ನಾವು ಅಲ್ವಾ. ಆಮೇಲೆ ನಾವು ಇಷ್ಟು ವರ್ಷ ಓದಿರ್ತೀವಿ, ಇವಾಗ ಬ್ಯಾಚುಲರ್ಸ್ ಮಾಡಿರ್ತೀವಿ, ಇದೇ ಫೀಲ್ಡ್ ಅಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸಿದಾಗ ನಾವಿನ್ನ ಚೂಸ್ ಮಾಡ್ತೀವಿ. ಇವಾಗ ಬಂದು ನೀನು 1.5 year ಆಯ್ತಾ?
1.5 year ಇಲ್ಲಿಗೆ ಬಂದ ಮೇಲೆ ಏನ್ ಅನಿಸ್ತಿದೆ ನಿನಗೆ ಇವಾಗ ನೀನ್ ಬಂದು ಎಲ್ಲ ಚೆನ್ನಾಗ್ ಆಗ್ತಿದ್ಯಾ, ನೀನ್ ಅನ್ಕೊಂಡಿದ್ದೆಲ್ಲ ಆಗ್ತಿದ್ಯಾ, ಅಥವಾ ಏನ್ ಅನಿಸ್ತಿದೆ ಅದ್ರ ಬಗ್ಗೆ ಹೇಳು. ಸ್ಟಡಿ ವೈಸ್ ಓಕೆ, ಜಾಬ್ ವೈಸ್ ಮಾರ್ಕೆಟ್ ತುಂಬಾ ಕಡಿಮೆ ಇದೆ, ಕಷ್ಟ ಇದೆ. ಕಾರಣ ಒಂದು ಲ್ಯಾಂಗ್ವೇಜ್, ಒಂದು ಎಕ್ಸ್ಪೀರಿಯನ್ಸ್, ಅದೆರಡು ನಮ್ಮದ್ರಲ್ಲಿ ಇಲ್ಲ. ಮುಂದೆ ಕಷ್ಟ ಆಗ್ತಿದೆ ಅಂತ ಆಗುತ್ತೆ. ಲ್ಯಾಂಗ್ವೇಜ್ ಇದ್ರೆ ಈಸಿ ಆಗುತ್ತೆ. 2 years ಆಗುತ್ತೆ B2 ಲ್ಯಾಂಗ್ವೇಜ್, B2 ವರ್ಗೂ ಕಲಿಬೇಕು ಅಂದ್ರೆ. ಸೊ B2 ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವ್ ಹೇಳ್ಬೇಕಾಗುತ್ತೆ B2 ಅಂದ್ರೆ ಏನಂತ. ಇವಾಗ ಯಾವ್ದಾದ್ರು ಲ್ಯಾಂಗ್ವೇಜ್ ಅಂತ ತಗೊಳ್ಳಿ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಅದಕ್ಕೆ A1 A2 B1 B2 C1 C2 ಅಂತ ಇರುತ್ತೆ. ಸೊ ಇದನ್ನ ಈ ತರ ಡಿವೈಡ್ ಮಾಡಿದ್ದಾರೆ, A1 A2 B1 B2 C1 C2 ಅಂತ. ಸೊ ನಾವು B2 B1 ಅಟ್ಲೀಸ್ಟ್ ಮಾಡ್ಕೋಬೇಕು ಇಲ್ಲಿಗೆ ಬಂದು. ಅದು ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಇಲ್ಲಿ ಮಾಡ್ಬೇಕು ಅಂದ್ರೆ. ಇಲ್ಲಿ ಇವಾಗಿನ ಸಿಚುವೇಶನ್ ಪ್ರಕಾರ A1 ಮಾಡಿ B2 ಮಾಡಿ, ಇವಾಗಿನ ಇವ್ರ ರೂಮ್ ಮೇಟ್ ಏನಿದಾರಲ್ವಾ ಇಲ್ಲಿಂದ ವೆಕೇಟ್ ಆಗ್ಬಿಟ್ಟಿದ್ದಾರೆ. B2 3 days ಬ್ಯಾಕ್ ಅವ್ರು ಹೋಗ್ಬಿಟ್ರು ಹೋಮ್ ಕಂಟ್ರಿ ಕತಾರ್. ಸೊ ಅವರು ಇಲ್ಲಿಂದ ಜರ್ಮನಿ ಬಿಟ್ಟು ಹೋದ್ರು. ಬ್ಯಾಚುಲರ್ಸ್ ಇಲ್ಲಿ ಬಂದು ಅವ್ರು 4 years ಮಾಡಿದ್ರ, ಆಮೇಲೆ ಹೊರಟ್ಬಿಟ್ರು. ಇಲ್ಲಿ ಇಂಟರ್ನ್ಶಿಪ್ ಕೂಡ ಸಿಕ್ಕಿಲ್ಲ, ಬೆಂಗಳೂರಲ್ಲಿ ಇಂಟರ್ನ್ಶಿಪ್ ಮಾಡಿದ್ರು. ಇಲ್ಲಿವರೆಗೂ ಏನೇನ್ ಪಾರ್ಟ್ ಟೈಮ್ ಜಾಬ್ಸ್ ಗಳು ಮಾಡಿದೆ? 1.5 year ಇದ್ದೆ ಅಲ್ವಾ, ಏನೇನ್ ಜಾಬ್ಸ್ ಗಳು ಮಾಡಿದೆ ಹೇಳು. ಓಕೆ, ನಾನು 3 ಮಾಡಿದೆ, 3 ಕೆಲಸ ಮಾಡಿದೆ. ಒಂದು ವೇರ್ ಹೌಸ್ ಅಲ್ಲಿ, ಒಂದು ರೆಸ್ಟೋರೆಂಟ್ ಅಲ್ಲಿ, ಒಂದು ಡೆಲಿವರಿ ಕೆಲಸ. ವೇರ್ ಹೌಸ್ ಅಲ್ಲಿ ಏನ್ ಕೆಲಸ? ಲೈಕ್ ವೇರ್ ಹೌಸ್ ಅಲ್ಲಿ ಜಸ್ಟ್ ಲೈಕ್ ಪಿಕಿಂಗ್ ಮತ್ತೆ ಪ್ಯಾಕಿಂಗ್ ಮಾಡೋದು. ಐಟಮ್ಸ್ ಯಾರು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿರ್ತಾರೋ ಅದನ್ನ ಜಸ್ಟ್ ಪ್ಯಾಕ್ ಮಾಡಿ ಕೊಡೋದಷ್ಟೇ. ಓಕೆ. ಇದು ರೆಸ್ಟೋರೆಂಟ್ ಅಲ್ಲಿ ವೇಟರಾ? ರೆಸ್ಟೋರೆಂಟ್ ಅಲ್ಲಿ ವೇಟರ್ ಕೆಲಸ ಮಾಡಿದ್ದೆ, ಕಿಚನ್ ಹೆಲ್ಪರ್, ಮತ್ತೆ ಫುಡ್ ಡೆಲಿವರಿ ಕೆಲಸ ಮಾಡಿದೆ. ಇವಾಗ ಫುಡ್ ಡೆಲಿವರಿ ಮಾಡ್ತಿರೋದು ಅಂದ್ರೆ ಇಲ್ಲಿ ಜಾಬ್ಸ್ ಇಲ್ಲ ಅಂತನಾ? ಜಾಬ್ಸ್ ಇಲ್ಲ. ಲ್ಯಾಂಗ್ವೇಜ್ ಕಲಿಬೇಕಂದ್ರೆ 2 ವರ್ಷ ಟೈಮ್ ವೇಸ್ಟ್. ಮತ್ತೆ ಲೋನ್ ಎತ್ಕೊಂಡ್ ತೀರ್ಸೋಣ ಅಂತ ಬಂದ್ರೆ ಕಷ್ಟ ಆಗುತ್ತೆ. ಎಕ್ಸಾಂಪಲ್, ನಮ್ ಫ್ರೆಂಡ್ ಈಗ 30 ಲಕ್ಷ ಲೋನ್ ತಗೊಂಡಿದ್ದೀನಿ. ಅವನೀಗ ದಿನ 20 ದಿನ ಕೆಲಸ ಮಾಡ್ತಾನೆ, ತಿಂಗಳಿಗೆ 10 ದಿನ ಕ್ಲಾಸ್ ಇದ್ರೆ ಲೈಕ್ ಅಪ್ರಾಕ್ಸಿಮೇಟ್ಲಿ ಅವನೊಂದು 2 ಲಕ್ಷ ದುಡಿತಾನೆ ಅನ್ಕೊಂಡ್ರೆ, ಖರ್ಚೆ ಇಲ್ಲ 1 ಲಕ್ಷ ಹೋಗುತ್ತೆ, ಇನ್ನು 1 ಲಕ್ಷ ಇರುತ್ತೆ. ಅದನ್ನು ತೀರ್ಸಕ್ ಆಗಲ್ಲ ಪ್ರಾಪರ್ ಆಗಿ. ಸೊ ಒಂದ್ 30 ಲಕ್ಷ ಸಾಲ ತಂದು ಒಂದ್ 2 years ವರ್ಗು ಆ ಲೋನ್ ರೀಪೇ ಮಾಡಕ್ಕೂ ಆಗಲ್ಲ. ಬರೀ ಇಲ್ಲಿ ಬಂದು ದುಡ್ಡು ಪಾರ್ಟ್ ಟೈಮ್ ಮಾಡ್ಕೊಂಡು. ಎಕ್ಸಾಂಪಲ್ ನೀನೇ ಹೇಳ್ಬೋದಲ್ಲ. ನಾನೇ ಹೇಳ್ಬೋದು, ಹೇಳು. ವಂಶಿದ್ ಹೇಳ್ಬೋದು. ಇಲ್ಲ, ನಾನು ಫಸ್ಟ್ ನಿನ್ ಪಾಯಿಂಟ್ ಅಲ್ಲಿ ಏನಿದೆ ಎಲ್ಲ ಕೇಳಿಸ್ಕೋಬೇಕು, ಆಮೇಲೆ ನಾನು ಹೇಳ್ತೀನಿ. ನಿಂದ ಎಷ್ಟಿದೆ ಲೋನು? ಲೈಕ್ 15 lakhs ಲೋನ್ ಇದೆ. 15 lakhs ತಗೊಂಡ್ ಬಂದಿದ್ದ ಅಷ್ಟೇ ನೀನ್ ಇಲ್ಲಿಗೆ ಜರ್ಮನಿಗೆ ಬರ್ಬೇಕಾದ್ರೆ? 15 lakh ಡೆಪಾಸಿಟ್ ತೋರಿಸ್ಬಿಟ್ಟು ಅಷ್ಟೇ ಬಂದಿದ್ದಷ್ಟೇ ನೀನು. ಆಮೇಲೆ ನೀನ್ ಇಲ್ಲಿಗೆ ಬಂದು ಲೈಕ್ ಫಸ್ಟ್ ಸೆಮಿಸ್ಟರ್ ನಮ್ ಡ್ಯಾಡಿ ಫೀಸ್ ಪೇ ಮಾಡಿದ್ರು, ಮತ್ತೆ ಮಿಕ್ಕಿದ್ದೆಲ್ಲ ನಾನೇ ಇಲ್ಲಿ ಪಾರ್ಟ್ ಟೈಮ್ ಮಾಡಿ ಅರ್ನ್ ಮಾಡಿ ನಾನೇ ಪೇ ಮಾಡ್ಕೊಂತ ಇದ್ದೀನಿ. ನೀನ್ ಅರ್ನ್ ಮಾಡ್ತಿರೋದು ಇಲ್ಲಿ ಸರ್ವೈವಲ್ಸ್ಗೆ ಆಗ್ತಿದೆ, ಕಾಲೇಜ್ ಫೀಸ್ ಕಟ್ಟೋದಕ್ಕೆ ಆಗ್ತಿದೆ, ಸೇವ್ ಮಾಡೋದಕ್ಕೆ ಏನಾದ್ರು ಆಗ್ತಿದ್ಯಾ? ಸೇವ್ ಮಾಡಿರೋದೇ ಯೂನಿವರ್ಸಿಟಿ ಕಟ್ತಾ ಇದ್ದೀನಿ. ಅದೇ ಅಲ್ಲಿ ಸೇವ್ ಮಾಡಿ ಇಲ್ಲಿ ಕಟ್ತಾ ಇದೀಯ ಅಷ್ಟೇ. ಅಂದ್ರೆ ನೀನ್ ಸಪರೇಟ್ ಆಗಿ ಸೇವ್ ಮಾಡಕ್ ಆಗ್ತಿದ್ಯಾ? ಆಗ್ತಾ ಇಲ್ಲ. ನೆನ್ನೆ ನೀನು ಇನ್ನೊಬ್ರು ಮೀಟ್ ಆದಲ್ಲಪ್ಪ, ಯಾರು? ದೇವಸ್ಥಾನದಲ್ಲಿ. ಅವರು ಮಾಸ್ಟರ್ಸ್. ಹೌದು ಹೌದು, ಅವರು 3 years ಮಾಸ್ಟರ್ಸ್ ಮಾಡ್ಕೊಂಡು ಇನ್ನು ಇಲ್ಲೇ ಇದಾರೆ. ಆದ್ರೆ ಜಾಬ್ ಮಾಡ್ತಾ ಇಲ್ಲ, ಅನ್ಸ್ಕಿಲ್ಡ್ ಜಾಬ್ ಮಾಡ್ತಾ ಇದಾರೆ, ಲೇಬರ್ ಜಾಬ್ ಮಾಡ್ತಾ ಇದಾರೆ, ವೇರ್ ಹೌಸ್ ಜಾಬ್ ಮಾಡ್ತಿದ್ದಾರೆ. ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿ ವೇರ್ ಹೌಸ್ ಜಾಬ್ ಮಾಡ್ತಿದ್ದಾರೆ. ಸೊ ಅವ್ರಿಗೆಲ್ಲ ಸಂಬಳ ಹೇಳು, ಏನಕ್ಕೆ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ, ಏನಕ್ಕೆ ನಾವ್ರೆಲ್ಲ ಇಂಡಿಯಾಗ ಹೋಗ್ತಿಲ್ಲ? ದುಡ್ಡು ಇಲ್ಲಿ ಕರೆಕ್ಟ್, ಲೈಕ್ ಸಂಬಳ ಇಲ್ಲಿ ಪಾರ್ಟ್ ಟೈಮ್ ಜಾಬ್ ಇಂದ ನಿನ್ ಕೆಲಸ ಎಷ್ಟು ಬರುತ್ತೆ? ನೀನ್ ಮಾಡಕ್ ಆಗೋದು 80 hours ವರ್ಕಿಂಗ್ ಪರ್ಮಿಟ್ ಇರೋದು, ಅದ್ರ ಮೇಲೆ ಮಾಡಂಗಿಲ್ಲ. ನೀನ್ ಅದ್ರಲ್ಲಿ ಬರೋದು ಎಷ್ಟು ಬರುತ್ತೆ? ಲೈಕ್ 1200 ಬರುತ್ತೆ ಅನ್ಕೋ. ಅದ್ರಲ್ಲಿ ನಿನ್ ಟ್ಯಾಕ್ಸ್ ಎಲ್ಲ ಹೋಗಿ ಬಂದ್ರೆ ಒಂದು 1000 ಬರುತ್ತೆ ಅಷ್ಟೇ. 1 ಲಕ್ಷ ರೂಪಾಯಿ ಸೇವ್ ಲಕ್ಷ ಬರುತ್ತೆ. ಆ 1 ಲಕ್ಷ ನಿನ್ ಇಲ್ಲಿ ಖರ್ಚೆ ಎಲ್ಲ ಹೋಗುತ್ತೆ. ನಾನ್ ಹೆಂಗೆ ಸೇವ್ ಮಾಡ್ತಾ ಇದ್ದೀನೋ, ನಾನು 2 ಕೆಲಸ ಮಾಡ್ತಾ ಇದ್ದೆ ಅಟ್ ಎ ಟೈಮ್. ವೇರ್ ಹೌಸ್ ಅಲ್ಲಿ ಒಂದು, ಮತ್ತೆ ಸೈಕಲ್ ಡೆಲಿವರಿ ಜಾಬ್ ಒಂದು. ದುಡ್ಡು ಮಾಡ್ಲೇಬೇಕು ಏನಾದ್ರು ಅಂದ್ರೆ, ಅದರಿಂದ ನಾನು ಒಟ್ಟು ಇಲ್ಲಿ ಆಪ್ಷನ್ ಇದೆ. ಇವಾಗ ನೋಡು, ಇವಾಗ ನೀನ್ ಹೇಳ್ದೆ ನಮ್ ಫ್ರೆಂಡ್ಸ್ ಎಲ್ಲ ಮಾಡ್ತಿದ್ರೆ ಕೆಲಸ ಅಂತ. ಇವಾಗ ನಾವು ಇಂಡಿಯಾಲ್ ಕೆಲಸ ಮಾಡಿದ್ರೆ 20,000 ಏನೇ ತಿಪ್ಪಲಾಗ ಹಾಕಿದ್ರು 2 ವರ್ಷ ಆದ್ರೆ 40,000 ಆಗುತ್ತೆ, 50,000 ಆಗುತ್ತೆ. 2 ವರ್ಷ ಆಗ್ಬೇಕು. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಜಾಬ್ ಏನಾದ್ರು ಡೈರೆಕ್ಟ್ ಆಗಿ ಜಾಬ್ ಸಿಕ್ಕಿದ್ರೆ ಮಿನಿಮಮ್ ಸೇಮ್ ಲೈಕ್ ಬೇಸಿಕ್ ಏನು ಇಲ್ಲ ಅಂದ್ರೂ ಲೈಕ್ 40K ಮೇಲೆ ಇರುತ್ತೆ, 40K 1000 euros ಮೇಲೆ ಇರುತ್ತೆ. ಅಂದ್ರೆ 40 ಲಕ್ಷ 50 ಲಕ್ಷ ಮಿನಿಮಮ್. ನೀನು ಒಬ್ಬ ಸ್ಟೂಡೆಂಟ್ ಆಗಿ ಇಲ್ಲಿ ಇದೆಯಲ್ವಾ, ಒಬ್ಬ ಸ್ಟೂಡೆಂಟ್ ಆಗಿ ಇದ್ದಾಗ ನಿನಗೆ ಎಷ್ಟು ಖರ್ಚಾಗ್ತಿದೆ? ಇವಾಗ ಯೂನಿವರ್ಸಿಟಿ ಫೀಸು 1 ಸೆಮಿಸ್ಟರ್ಗೆ ಎಷ್ಟಾಗುತ್ತೆ, ಮತ್ತೆ ನೀನು 1 ತಿಂಗಳಿಗೆ ನಿನ್ಗೆ ಎಷ್ಟು ಬೇಕು ಸರ್ವೈವ್ ಆಗೋದಕ್ಕೆ ಇಲ್ಲಿ ಹೇಳು? 1 ಸೆಮಿಸ್ಟರ್ 6 months ಇರುತ್ತೆ. ಅದ್ರಿಗೆ ನಾನು ಪೇ ಮಾಡ್ತಾ ಇರೋದು ಬಂದು ಲೈಕ್ 4000 euros, ಅಂದ್ರೆ 4 ಲಕ್ಷ 6 ತಿಂಗಳಿಗೆ. ನನಗೆ ಇಲ್ಲಿ ಅರ್ನಿಂಗ್ ಬರೋದು ಜಸ್ಟ್ 1000 euros, ಅಂದ್ರೆ 1 ಲಕ್ಷ. ನನಗೆ ಅದರಲ್ಲಿ
ಪ್ಲಸ್ ಅಡಿಷ್ನಲ್ ಜಾಬ್ ಒಂದಿರುತ್ತೆ, ಅದು ಲೈಕ್ ಮಿನಿ ಜಾಬ್ ಅಂತ. ಅದರಲ್ಲಿ ಒಂದು 500 ಈಗ ಮಾಡ್ತಾ ಇಲ್ಲ, ಮುಂಚೆ ಮಾಡ್ತಾ ಇದ್ದೆ, ಅವಾಗ ಸೇವಿಂಗ್ ಇರ್ತಾ ಇತ್ತು. 500 ಅಂದ್ರೆ 50,000. ಒಂದೂವರೆ ಅವಾಗ ಬರ್ತಾಯಿತ್ತು, ಅವಾಗ ಸೇವಿಂಗ್ ಸ್ವಲ್ಪ ಇತ್ತು. ಈ ಅಪಾರ್ಟ್ಮೆಂಟ್ಗೆ ಕಟ್ತಾ ಇರೋದು 45,000 ರೆಂಟ್, ಬರೀ ಬಾಡಿಗೆ 45,000, 450 euros. ಮತ್ತೆ ನನಗೆ ಹೆಲ್ತ್ ಇನ್ಸೂರೆನ್ಸ್ 150 euros ಕಟ್ಟಬೇಕು. 15,000 ಹೆಲ್ತ್ ಇನ್ಶೂರೆನ್ಸ್ ಪೇ ಮಾಡ್ಬೇಕಾಗುತ್ತೆ ಜರ್ಮನಿಲಿ ಇದ್ದೀರಾ ಅಂತ ಹೇಳಿದ್ರೆ. ಜರ್ಮನಿ ಎಲ್ಲ ಓಡಾಡಕ್ಕೆ ಒಂದು ಟಿಕೆಟ್ ಇರುತ್ತೆ, ಡಚ್ಲ್ಯಾಂಡ್ ಟಿಕೆಟ್ ಇದೆ ಆಕ್ಚುಲ್ ಆಗಿ. ಇಲ್ಲಿ ಜರ್ಮನಿ ಕಂಟ್ರಿ ಈ ತುದಿಯಿಂದ ಆ ತುದಿಗೆ ಎಷ್ಟು ಬೇಕಾದ್ರೂ ಓಡಾಡಿ, ಎಲ್ಲ ಬೇಕಾದ್ರೂ ಓಡಾಡಿ, ಎಲ್ಲದಕ್ಕೂ ಸೇರಿ ಒಂದ್ ತಿಂಗಳಿಗೆ ಬಸ್ ಪಾಸ್, ಅದು ಅಂದ್ರೆ ಟ್ರೈನ್ ಆಗ್ಲಿ ಬಸ್ ಆಗ್ಲಿ ಒಂದು ಪಾಸ್, ಆ ಪಾಸ್ ಬಂದ್ಬಿಟ್ಟು 60 euros, 6,000 ರೂಪಾಯಿ. 60 euros. ಅದ್ರ ಕೆಲವೊಂದು ಲೈಕ್ ಮತ್ತೆ ನಮ್ಮ ಫೋನ್ ಸಿಮ್ಮು, ರೇಡಿಯೋ ಟ್ಯಾಕ್ಸ್, ಅದರ್ ಬಿಲ್ಸ್ ಎಲ್ಲ ಸೇರಿ ಒಂದು 100 ಇಂದ 120 euros ಆಗುತ್ತೆ. 10,000 ರೂಪಾಯಿ. 10,000 ರೂಪಾಯಿ. ಮತ್ತೆ ನಂದು ಊಟ ಅದೇ ಹೇಳ್ತೀನಿ, ಲೈಕ್ ಅಡಿಷ್ನಲ್ ಚಾರ್ಜಸ್ ಬಂದರೆ ನನಗೆ ಊಟ ಬಂದು 150 euros ಆಗುತ್ತೆ. ಇದನ್ನೆಲ್ಲ ಟೋಟಲಲ್ಲಿ ಮಾಡಿದ್ರೆ ನನಗೆ, ಮತ್ತೆ ನಾನು ಸೈಕಲ್ ಬಾಡಿಗೆ ಕಟ್ಟಬೇಕು. ಸೈಕಲ್ ಡೆಲಿವರಿ ಕೆಲಸ ಮಾಡ್ತಾ ಇದ್ದಾಗ ಲೈಕ್ 150 ಕೆಲಸ ಮಾಡ್ತಾ ಇದ್ದಾಗ 150 euros ಕಟ್ತಾ ಇದ್ದೆ. ಅವಾಗೆಲ್ಲ ಸೇರಿ ಲೈಕ್ ಅರೌಂಡ್ ಲೈಕ್ 900 euros ಆಗ್ತಾ ಇತ್ತು ತಿಂಗಳಿಗೆ. 90,000 ಖರ್ಚಾಗ್ತಿತ್ತು. 1,00,000 ದುಡಿದ್ರೆ 90,000 ಖರ್ಚಾಗುತ್ತೆ, ಒಂದ್ 10,000 ರೂಪಾಯಿ ಉಳಿಯುತ್ತೆ. ಅದು ಏನಾದ್ರು ಶಾಪಿಂಗ್ ಅದು ಇದು ಮಾಡಿದ್ರೆ ಅದು ಹೋಗುತ್ತೆ, ಏನು ಉಳಿಯೋದಿಲ್ಲ. ಆಚೆ ಕಡೆ ಏನಾದ್ರು ತಿಂದ್ರೆ ಹೋದ್ರೆ ಇಲ್ಲಿಗಲ್ಲಿಗೆ ಮುಗಿಯೋದೆ. ಒಟ್ಟು ಈ ತರ ಮ್ಯಾನೇಜ್ ಮಾಡ್ತಾ ಇದೀಯಾ. ನಾನು ಕೂಡ ಇಟಲಿಯಲ್ಲಿ ಮಾಸ್ಟರ್ಸ್ ಮಾಡೋದಕ್ಕೆ ಬಂದಿರೋದು. ನಂದು ಡಿಫ್ರೆಂಟ್ ಸ್ಟೋರಿ, ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟೋರಿ. ನನ್ನ ಹತ್ರ ಫಸ್ಟ್ ಆಫ್ ಆಲ್ ನಮ್ಮ ಫ್ಯಾಮಿಲಿ ಅಂದ್ರೆ ನಮ್ಮ ಹತ್ರ ಇಷ್ಟು ಸೇವಿಂಗ್ಸ್ ಇದ್ದು ನಾವು ಅಬ್ರಾಡ್ ಎಜುಕೇಶನ್ ಮಾಡಬೇಕು ಅಂತ ಅನ್ಕೊಳ್ಳೋ ಫ್ಯಾಮಿಲಿ ಬ್ಯಾಕ್ ಗ್ರೌಂಡೇ ಅಲ್ಲ ನಂದು. ಫಸ್ಟ್ ಆಫ್ ಆಲ್ ದೊಡ್ಡಪ್ಪ ಅದು ಸ್ಕೂಲ್ ಇದೆ, ಓನ್ ಸ್ಕೂಲ್ ಇದೆ, ನಾನು ಅದೇ ಸ್ಕೂಲಲ್ಲಿ ಓದಿದ್ದು ಕೂಡ. ಬಟ್ ಆದ್ರೆ ನನ್ಗೆ ಅಬ್ರಾಡಲ್ಲಿ ಹೋಗಿ ಓದ್ಬೋದು ಅಂತ ನನ್ನ ತಲೆಯಲ್ಲೂ ಇರಲಿಲ್ಲ, ಮತ್ತೆ ನಾನು ಹೋಗ್ಬೋದು ಅಂತ ಅನ್ಕೊಂಡು ಇರಲಿಲ್ಲ. ಯಾಕಂದ್ರೆ ನಮ್ಮ ಹತ್ರ ಸೇವಿಂಗ್ ದುಡ್ಡಿಲ್ಲ ನಮ್ಮ ಫ್ಯಾಮಿಲಿಲಿ. ಇವಾಗ ಅಬ್ರಾಡ್ಗೆ ಎಜುಕೇಶನ್ ಕಳಿಸೋ ಅಷ್ಟು ದುಡ್ಡಿರ್ಲಿಲ್ಲ. ಅವಾಗಿಂದನೂ ಅದು ಹುಚ್ಚು, ಮಾಸ್ಟರ್ಸ್ ಅಬ್ರಾಡಲ್ಲಿ ಮಾಡಬೇಕು ಅಂತ ನನಗೆ. ಅವಾಗಿಂದ ನಾನೇನ್ ಮಾಡ್ತಿದ್ದೆ, ರಿಸರ್ಚ್ಗಳು ಈ ತರ ಫ್ರೀಯಾಗಿ ಎಲ್ಲೋಗ್ಬೋದು ಅಂದ್ರೆ ಸ್ಕಾಲರ್ಶಿಪ್ ಮುಖಾಂತರ ಎಲ್ಲೋಗ್ಬೋದು. ನಾನೇನ್ ಮಾಡಿದೆ, ಈ ತರ ಸ್ಕಾಲರ್ಶಿಪ್ ಮುಖಾಂತರನೇ ಹುಡುಕಿದಾಗ ನನಗೆ ಸಿಕ್ಕಿದಂಥ ಆಪ್ಷನ್ ಬಂದು ಇಟಲಿನೇ. ನಾನು ಫೀಸ್ ಕಟ್ಟೋ ಹಂಗಿಲ್ಲ ಯೂನಿವರ್ಸಿಟಿಗೆ, ನಾನು ಈ ಅಕಾಮಿಡೇಷನ್ಗೆ ರೆಂಟ್ ಕಟ್ಟೋ ಹಂಗಿಲ್ಲ. ನನಗೆ ಅವರೇ ಯೂನಿವರ್ಸಿಟಿ ಕಡೆಯಿಂದ ಅಕಾಮಿಡೇಷನ್ ಕೊಟ್ಟಿದ್ದಾರೆ. ಫುಡ್ ಕೂಡ ನನಗೆ ಯೂನಿವರ್ಸಿಟಿ ಕಡೆಯಿಂದ ಮ್ಯಾನ್ಸಾ ಅಂದ್ರೆ ಕ್ಯಾಂಟೀನ್ ಇದೆ, ನನಗೆ ಅಂತಾನೆ ಖರ್ಚಿಗೆ ದುಡ್ಡು ಕೊಡ್ತಾರೆ, ಇಷ್ಟು ಲಕ್ಷ ಅಂತ. CGPA ಒಂದೇ ಮ್ಯಾಟರ್ ಆಗಿದ್ದು. CGPA ನಂದು ಇನ್ನ ಒಂದು CGPA ಕಡಿಮೆ ಇದ್ದಿದ್ರು ನಂದು ಬರ್ತಿಲ್ಲ. ನಂದು ಎಷ್ಟು 8.7 CGPA. ನಂದು ಕೇಳಬೇಡಿ. ಸ್ಟೂಡೆಂಟ್ಸ್ ಇಲ್ಲಿಗೆ ಬರೋವಾಗ ಏನ್ ತಲೆಯಲ್ಲಿ ಇಟ್ಕೊಂಡ್ ಬರ್ತಾರೆ, ಈ ತರ ಸಿಚುವೇಶನ್ಸ್ ಇದೆ ಅಂತ ಹೇಳಿದಾಗ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ಈ ಒಂದು ವಿಡಿಯೋ. ಇವಾಗ ನಾವು ಮಾಡ್ಲಿಲ್ಲ ಅಂದ್ರೆ ಇನ್ಯಾರು ಮಾಡ್ತಾರೆ? ಸೊ ನಮ್ಗೆ ಈ ಆಪರ್ಚುನಿಟಿ ಇದೆ ಇವಾಗ, ಸೊ ಇದನ್ನ ಮಾಡ್ಬೇಕಾಗಿದೆ, ಮಾಡಿದೀನಿ ಅಷ್ಟೇ. ನಮ್ಮ ಮಮ್ಮಿಗೋಸ್ಕರ.